Hey guys, welcome back to my YouTube channel, Yashu Vlogs. So, ಇವತ್ತು ಒಂದು ಹೊಸ ವ್ಲಾಗ್ ಒಟ್ಟಿಗೆ ನಾನು ನಿಮ್ಮ ಮುಂದೆ. ಸೊ ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಮ್ಮ ಫೇರ್ವೆಲ್ ಇದೆ, ಐ ಮೀನ್ ಸೆಂಡ್ ಆಫ್. ಪ್ರಾಬಬ್ಲಿ ಈ ವ್ಲಾಗ್ ಆದಮೇಲೆ ನಾನು ಯಾವತ್ತು ಕಾಲೇಜ್ದು ವ್ಲಾಗ್ ಅಂತ ಮಾಡೋದಕ್ಕಾಗಲ್ಲ. ಇಲ್ಲಿಗೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗ್ತಾಯಿದೆ, ಮತ್ತು ನಾನು ಕಾಲೇಜಿಗೆ ಹೋಗಲ್ಲ ಡೆಫಿನೆಟ್ಲಿ. ಆ್ಯಂಡ್ ಸೊ ದಿಸ್ ಇಸ್ ಪ್ರಾಬಬ್ಲಿ ಅ ಲಾಸ್ಟ್ ವ್ಲಾಗ್ ಇನ್ ಮೈ ಕಾಲೇಜ್ ಅಂತ ಹೇಳ್ಬೋದು. ತುಂಬ ನೋವಾಗ್ತಾಯಿದೆ ಏನೋ ಒಂಥರ, ಬಟ್ ದಟ್ಸ್ ಓಕೆ. ಎಲ್ಲನೂ ಒಂದಿನ ಎಂಡ್ ಆಗಲೇಬೇಕು. ಆ್ಯಂಡ್ ಜಸ್ಟ್ ಕಮೆಂಟ್ ಗೈಸ್, ನಂದು ನ್ಯೂ ಹೇರ್ ಕಟ್ ಹೇಗಿದೆ ಅಂತ. ನಿನ್ನೆ ತಾನೇ ಹೇರ್ ಕಟ್ ಮಾಡಿಸ್ಕೊಂಡೆ, ಇವತ್ತು ಫೇರ್ವೆಲ್ ಇರೋದ್ರಿಂದನೇ. ಸೊ ಜಸ್ಟ್ ಲೈಕಿಂಗ್ ಮೈ ಹೇರ್ ಕಟ್. ಸೊ ಇನ್ನು ನಾನು ರೆಡಿ ಅಂದರೆ ಎಲ್ಲ ರೆಡಿ ಆಗಿದ್ದೀನಿ. ಔಟ್ಫಿಟ್ ಒಂದು ಹಾಕ್ಕೊಂಡು ಹೊರಡೋದೆ. ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಈ ವ್ಲಾಗ್ನಲ್ಲಿ ತೋರಿಸ್ತೀನಿ. ನನ್ನ ಇಡೀ ಫೇರ್ವೆಲ್ನ ನಿಮ್ಮ ಜೊತೆ ಕೂಡ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಸೊ ದಟ್ ಈಸ್ ದ್ಯಾಟ್. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಹೇ ಗೈಸ್, ಐ ಆಮ್ ಸೂಪರ್ ಡೂಪರ್ ರೆಡಿ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಮೈ ಡೇ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಸವಾನೆಯಿಂದ ತರಿಸ್ಕೊಂಡಿದ್ದು ಪ್ರೆಸ್ ಆನ್ ನೇಲ್ಸ್ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಹೇಳಿ, ಓಕೆನಾ? ಸೊ ಇವಾಗ ಹೊರಟು ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್. ಏನು ತಾಂಡಿಲ್ಲ ಅಣ್ಣ, ನೆಕ್ಲೆಸ್ ಗುರಿ ಮಾತ್ರ ಕೊಡ್ಬೇಕಷ್ಟೇ. ನನಗೆ ಚೆನ್ನಾಗಿ ಜ್ಞಾಪಕ ಅದೇ. ಹೇ ಗೈಸ್, ಆಫ್ಟರ್ ಫೇರ್ವೆಲ್ ನಾನು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಿನ್ನೆ ಫೇರ್ವೆಲ್ಲಲ್ಲಿ ಏನಾಯ್ತಂದರೆ, ಏನಂತ ಫ್ಯಾನ್ಸಿ ಥಿಂಗ್ಸ್ ಎಲ್ಲ ಇರಲಿಲ್ಲ ಗೈಸ್. ಜಸ್ಟ್ ನಾರ್ಮಲ್ ಡೇ ಆಗಿತ್ತು. ಜಸ್ಟ್ ನಾರ್ಮಲಾಗಿ ಹೆಂಗೆಲ್ಲ ಪ್ರೋಗ್ರಾಮ್ಸ್ ನಡೆಯುತ್ತೆ ನಮ್ಮ ಕಾಲೇಜಲ್ಲಿ ಹಾಗೆ ಇತ್ತು. ಸೊ ನನಗೇನು ವ್ಲಾಗ್ ಮಾಡಬೇಕಂತ ಅನ್ನಿಸ್ಲಿಲ್ಲ. ಆ ಥರ ಕಂಟೆಂಟ್ ಏನಾದರೂ ಇದೆ ಅಂತ ನಾನು ಫೀಲ್ ಆಗಲಿಲ್ಲ. ಸೊ ಅದಕ್ಕೆ ನಾನೇನು ವಿಡಿಯೋ ಮಾಡಲಿಲ್ಲ. ಅದಾದಮೇಲೆ ಇವತ್ತು ನೆಕ್ಸ್ಟ್ ಡೇ ನಮ್ಮದು ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗೋಕ್ಕಂತ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮಮ್ಮ ಒಂದು ಸರ ಮಾಡಿಸ್ಕೊಂಡಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಗೈಸ್ ನೋಡಿ ಗೈಸ್, 20 ನಿಮಿಷದಿಂದ ಕರಿತಾ ಇದ್ದೀನಿ ಲತಾ ಅಂತ. ಅಕ್ಕ ರೀಲ್ಸ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟು ತಿರುಗು ನೋಡ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ, ರೀಲ್ಸ್ ಮಾಡಿಕೊಂಡು. ಏನು ನೋಡಿ ಗೈಸ್, ಇದೆ ಬೇರೆ ನಂದು ನಮ್ಮಮ್ಮಂದಿಗೆ ತೋರಿಸ್ತೀನಿ. ಇದೆ ನೆಕ್ಲೆಸ್. ಆಂಟಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆಂಟಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದೆ ನೆಕ್ಲೆಸ್ ಅಮ್ಮ ಮಾಡಿಸ್ಕೊಂಡಿದ್ದು ಗೈಸ್. ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ, ಓಕೆನಾ? ನಮ್ಮ ಮಮ್ಮಿ ರೆಡಿ ಆಗ್ತಾ ಇದ್ದಾರೆ. ಸೊ ರೆಡಿ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಮ್ಮಮ್ಮ ಇದ್ದಾರೆ, ಪ್ರೇಮಮ್ಮ ಆಯ್ ಮಾಡು. ಏನೋ ಅಪರೂಪ ಕಾಯಿ ಅಂದಿದ ತಕ್ಷಣ ಆಯ್ ಮಾಡ್ಬಿಟ್ರು ಗೈಸ್. ದೊಡ್ಡಪ್ಪ ಎಷ್ಟು ದಿನ ಆದ್ಮೇಲೆ ನೀನ್ ಬ್ಲಾಗ್ ಮಾಡ್ತಿದ್ಯಾ? ಓಕೆ ಬೈ. ಹಾಯ್ ಚೆನ್ನಾಗಿ ಕಾಣಿಸೋದತ್ತ, ನಿನ್ನ ಕತ್ತು ಚೆನ್ನಾಗಿ ಕಾಣಿಸೋದತ್ತ. ನೋಡ್ಕೋಬೇಕಲ್ಲ ನೀನೇನು ಗೈಸ್. ಮೋಸ್ಟ್ಲಿ ಇವಳ್ದು ಇವತ್ತೆಲ್ಲ ಮುಗಿಯಲ್ಲ ಅನ್ಸುತ್ತೆ. ಅಫ್ಕೋರ್ಸ್ ಹೌದು, ನನಗೆ ಇಂಟ್ರೆಸ್ಟ್ ಇದೆ. ಮಮ್ಮಿ ಜಾಸ್ತಿ ಬ್ರೈಟ್ ಆಯ್ತು ಅನ್ಸುತ್ತಿರು. ಮತ್ತೆ ಇನ್ನೇನ್ ಸಮಾಚಾರ? ಏನ್ ಇವತ್ತು ಬ್ಲಾಗ್ ಮಾಡ್ತಿದ್ಯಾ? ಮಾಡಬಾರ್ದಾ? ನಾನೇ ಹೇಳಿದ್ದು ಮಾಡು ಅಂತ ಅವತ್ತಿಂದ ಹೇಳಿಲ್ಲ. ನಿಜ ಅಕ್ಕ ನಿಜ. ಸರ್ ಅಯ್ಯೋ ಸರ್ ಅಂತ ಇದ್ದೀನಿ ನಾನು ನೋಡಿ ಹೆಂಗ್ ರೆಡಿ ಆಗಿದ್ದೀನಿ, ಇವಳು ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ. ಅವರೆಲ್ಲ ದೊಡ್ಡ ಮನುಷ್ಯರು. ಏನಿಲ್ಲ, ನಂದು ಹೊಸ ಇದ್ದಿತ್ತು ಅಂತ ಹಾಕೊಂಡೆ. ನನಗೂ ಇಷ್ಟು ಗ್ರ್ಯಾಂಡಾಗಿ ರೆಡಿ ಆಗಿ ಇಷ್ಟ ಅಲ್ಲ. ನಮ್ಮಮ್ಮ ಹಿಂಸೆ ಮಾಡ್ತಾರೆ, ರೆಡಿ ಆಗು ಅಂತೆಲ್ಲ ಬೈತಾರೆ ಅಷ್ಟೇ. ಬಟ್ ಇದು ಕಂಫರ್ಟಬಲ್ ಆಗಿರುತ್ತೆ. ಇದು ತುಂಬಾ ಆಗಲ್ಲ, ಟಾಲರೇಟ್ ಮಾಡಕ್ಕೆ ಆಗಲ್ಲ, ಯಾಕಾದ್ರೂ ಹಾಕೊಂಡ್ಬಿಟ್ಟು ಅನ್ಸುತ್ತೆ.
ನಾನು ಸಿಂಪಲ್ ಫಂಕ್ಷನ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಆಗಿದ್ದೀನಿ ಗೈಸ್. ಇವಳು ಸ್ವಲ್ಪ ಜಾಸ್ತಿ ರೆಡಿ ಆಗಿದೆ. ಏನಿಲ್ಲ, ಯು ಶುಡ್ ಲವ್ ಯೋರ್ ಸೆಲ್ಫ್ ಗೈಸ್. ನೀವು ಚೆನ್ನಾಗಿ ಕಾಣಿಸ್ಬೇಕು, ಅದ್ರಲ್ಲೇನು ಜಾಸ್ತಿ ಇದೆ. ಯು ಟು ಸ್ಟ್ಯಾಂಡ್ ಔಟ್ ಬ್ರೋ. ವಾಟ್ ಯು ಟು ಸ್ಟ್ಯಾಂಡ್ ಔಟ್. ಓಕೆ ಮೇಡಮ್, ಲರ್ನ್ ಸಮಥಿಂಗ್ ಫ್ರಮ್ ಮೀ. ನಾನು ಹೇಳ್ಕೊಡ್ತೀನಿ ಬಿಡು, ಕಲಿ 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 ಚೆನ್ನಾಗಿ. ಸರಿಯಾಗಿದ್ಯಾ ಕಣೆ ನೀನು. ಗೈಸ್ ನಮ್ನ ಪಿಕ್ ಮಾಡೋದಕ್ಕೆ ಈಗ ನೀನ್ ಬರಲ್ವಾ? ಯಾಕೋ ಹಿಂಗಾಡ್ತಾ ಇದ್ಯಾ? ಅವ್ನು ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಯಾಕೋ? ಓಯ್ ಡಿಪ್ರೆಷನ್. ಓಯ್ ಯಾಕೋ? ಏನಾಯ್ತು? ಏನಾಯ್ತು? ಯಾಕೋ ಹೇಳೋ. ಏನಾಯ್ತು ಲೋ ಪ್ಲೀಸ್. ದೋಸೆ ದೋಸೆ ಹಾಕೊಡೋದೇನೋ. ಅಲ್ಲೂ ಜೂಬೇಕು ಅಷ್ಟೇ. ಏನಾಯ್ತು ಯಶೋ? ಯಶೋ ಒಂದು ಹಾಯ್ ಮಾಡು. ಹಾಯ್ ಮಾಡು ಒಂದು ಖುಷಿಯಿಂದ. ನೀವು ನಮ್ಮ ಹುಡುಗನಿಗೆ ಯಾಕೆ ಆಗುತ್ತೆ ಹುಡುಗಂಗೆ. ನಮಗೋಸ್ಕರ ಗೈಸ್, ಇವಳಿಗೆ ಇಂಟ್ರೆಸ್ಟ್ ಇದೆಯೋ ವ್ಲಾಗ್ ಮಾಡಕ್ ಇಲ್ವೋ ಗೊತ್ತಿಲ್ಲ. ನಮ್ಮ ಅಮ್ಮಂಗಂತೂ ಹೆವಿ ಇಂಟ್ರೆಸ್ಟ್. ನಮ್ಮ ಅಮ್ಮನೇ ನೆನ್ಸಿ ಇರ್ತಾರೆ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ವ್ಲಾಗ್ ಮಾಡಿ ಎಲ್ಲಾರನ್ನೂ ಒಂದ್ಸಲ ತೋರ್ಸು, ಎಲ್ಲಾರನ್ನೂ ಒಂದ್ಸಲ ಅಂದ್ಬಿಟ್ಟು ಅವರೇ ಹೇಳ್ಬಿಟ್ಟು ನನಗೆ ಇಸ್ಬಿಟ್ಟು ಮಾಡಿಸ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇವಳಿಗೆ, ನಮ್ಮ ಮನೆಗೆ ಬಂದ್ಬಿಡು, ನಮ್ಮ ಅಮ್ಮನೇ ರಿಮೈಂಡರ್ ನಿನಗೆ ವ್ಲಾಗ್ ಮಾಡು ಅಂತ ಹೇಳಕ್ಕೆ ಅಂತ. ಮಾಮ ಯಾವುದು? ಅದು ಇಂಡಿಕೇಟರ್ ಹಾಕಿದ್ದಾರೆ, ಆಫ್ ಮಾಡಿಲ್ಲ. ಅಮ್ಮ ನಿನಗೆ ಯಾಕೆ ಅಷ್ಟು ಇಷ್ಟ? ಅಯ್ಯೋ ನನ್ನ ಮುಖನೇ ಬರ್ತಿದೆ, ಹೆಂಗೆ ಟರ್ನ್ ಮಾಡೋದು? ಗೈಸ್ ಇವಳು ಅಪ್ಡೇಟ್ ಮಾಡ್ಬಿಟ್ಟು ಏನು ಗೊತ್ತಾಗ್ತಾ ಇಲ್ಲ ಗೈಸ್. ಸ್ಪೀಚಸ್ ಹೇಳಿ ಮಮ್ಮಿ. ನಿನಗೆ ಏನಕ್ಕೆ ಇಷ್ಟ ವ್ಲಾಗ್ ಮಾಡಕ್ಕೆ? ಎಲ್ಲರ ಹತ್ರ ತೋರ್ಸ್ಕೋಬೇಕು, ಚೆನ್ನಾಗಿದ್ದೀನಲ್ಲ, ಮುಖ ಸೂಪರ್ ಆಗಿದೆ ಅಲ್ಲ. ಅಮ್ಮ ನೀನು ಮಾಡೋದೇ ಇಲ್ಲ ಗೈಡ್. ಆ ಕಡೆ ಒಂದ್ ಕೂತದೆ, ಅದು ಯಾವಾಗ್ಲೂ ಒಂದ್ ಇಷ್ಟು ಮಾಡ್ತದೆ, ಈ ಕಡೆ ಒಂದ್ ಕೂತದೆ. ಸ್ನಾಪ್ ಮಾಡ್ತಾ ಇರುತ್ತೆ ಗೈಸ್. ಇವಳು ಸ್ನ್ಯಾಪ್, ನಾನು ಇನ್ಸ್ಟಾಗ್ರಾಮ್, ಇವಳು ಯೂಟ್ಯೂಬ್. ನಮ್ಮಮ್ಮ ಎಲ್ಲರಿಗೂ ಮಾಡಿ ನನಗೆ ರೀಲ್ಸ್ ಮಾಡು, ಇವಳಿಗೆ ವ್ಲಾಗ್ ಮಾಡು, ದೀಪಿಕೊಂಬು ಕೂಡ ಸ್ನಾಪ್ ಮಾಡು ಅಂತಿರ್ತಾರೆ ಯಾವಾಗ್ಲೂ. ದೀಪು ನಂದು ಅಂತಿರ್ತಾರೆ. ಎಲ್ಲರಿಗೂ ಲೈಟ್ಸ್ ಕೊಡ್ತೀರಾ, ಈ ಮಕ್ಳಿಗೆ ಯಾಕೆ ಗೈಸ್ ಕೊಡಲ್ಲ? ಕೊಡಿ ಒಂದೊಂದು ಲೈಟ್ ಕೊಡಿ ಪ್ಲೀಸ್. ಮತ್ತೆ ಮಾವನ್ ತೋರಿಸ್ತೀನಿ ನೋಡಿ ಗೈಸ್. ಅತ್ತೆ ಒಂದ್ ಆಯ್ ಮಾಡಿ. ನಾನು ಕೊಡ್ಸಿರೋ ವಾಚ್ ತೋರಿಸಿ ಅತ್ತೆ. ಗೈಸ್ ನೋಡಿ, ನಾನು ವಾಚ್ ಕೊಡ್ಸಿದ್ದೀನಿ, ಹೇಗಿದೆ ಅಂತ ಕಾಣಿಸ್ತಾ ಇಲ್ಲ. ಇರಿ ಅತ್ತೆ, ಕಾಣಿಸ್ಲಿಲ್ಲ. ಕಪಲ್ ವಾಚ್ ಗೈಸ್ ನೋಡಿ ಹೆಂಗಿದೆ ನೋಡಿ. ನೋಡಿ ಗೈಸ್, ಎಲ್ಲರೂ ಹೋಗ್ತಾ ಇದೀವಿ ಇವಾಗ ಫಂಕ್ಷನಿಗೆ. ಸೊ ಗೈಸ್ ಇವಾಗ ಫಂಕ್ಷನ್ ಮುಗಿಸ್ಕೊಂಡ್ವಿ. ಊಟ ಮಾಡಿಲ್ಲ ಇನ್ನು, ಊಟ ಮಾಡಬೇಕು. ಅಕ್ಕ ರೀಲ್ಸ್ ಮಾಡ್ತಾ ಇದ್ದಾರೆ ಇಲ್ಲೂ. ಆಮೇಲೆ ನಾವು ಊಟ ಮಾಡಬೇಕು. ಊಟ ಮಾಡಿಕೊಂಡು ಹೊರಡಬೇಕು. ಸುಮ್ಮನೆ ಇಲ್ಲ, ಹಳ್ಳಿ ಎಲ್ಲ ಇದೆ ಅಲ್ವಾ, ಅದಕ್ಕೆ ಅವಳು ಹಳ್ಳಿ ಥೀಮ್ದು ರೀಲ್ಸ್ ಮಾಡ್ಕೊತಾ ಇದ್ದಾಳೆ. ಸೊ ನಾನು ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀನಿ ಇಲ್ಲಿ. ಈ ಕಡೆಯಿಂದ ಸೊಂಟ ಕರಿಯ ನಿನ್ನ ಕಣ್ಣ ಮೇಲೆ ಜೋಗವು ಚಂದಾನೆ ಕುಣಿದು 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 ಬಾರೆ. ಅಷ್ಟೇ 1 2 3 4 ಗೈಸ್ ನೋಡಿ ಗೈಸ್, ರೀಲ್ಸ್ ಮಾಡಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂತವ್ರೆ. ನೀಟಾಗಿ ಮಾಡಿ. ಮತ್ತೆ ಮಾಡ್ಬೇಕಾ? ಸೊಂಟ 1 2 3 4. ಇವಾಗ ಕರಿಯ ನಿನ್ನ ಕಣ್ಣ ಮೇಲೆ ಜೋಗವು ಚಂದಾನೆ ಕುಣಿದು ಕುಣಿದು ನೋಡಿ ಗೈಸ್, ಆಸ್ನಾಂಬಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತವ್ರೆ ಕುತ್ಕೊಂಡು. ಗೈಸ್ ಇದು ನೆಕ್ಸ್ಟ್ ಡೇ ನಾನು ನಮ್ಮ ಮನೆಗೆ ವಾಪಸ್ ಬಂದಿದ್ದೀನಿ, ನಮ್ಮ ದೊಡ್ಡಮ್ಮ ಮನೆಯಿಂದ. ಸೊ ಮನೆಗೆ ವಾಪಸ್ ಬಂದಿದ ತಕ್ಷಣ ಯೂಶ್ವಲಿ ನಮ್ಮದಲ್ಲಿ ಹಸು ಕೊಟ್ಟಿಗೆ ಇತ್ತು, ನಾವು ಅದನ್ನು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ ಈಗ.
ಅಲ್ಲಿ ಚಪ್ಪಲಿ ಬಿಡೋಣ ಅಂತ ಹೋದೆ ಗೈಸ್. ಐ ಸಾ ಸ್ನೇಕ್ ಸೀರಿಯಸ್ಲಿ ಅಮ್ಮ ನಂಗೆ ಫುಲ್ ಭಯ ಆಗೋಗ್ಬಿಟ್ಟು ಪಾಪ ಆವಿದೆ ದನಿನ ಕೊಟ್ಕೆಲಿ ಅಂತ ಹೋಗಿ ಹೇಳಿದೆ. ಇವಾಗ ಡೋರ್ ಕ್ಲೋಸ್ ಮಾಡಿದ್ದೀವಿ, ಅದನ್ನು ಹಿಡ್ಸಾಕಬೇಕು. ದಟ್ ಈಸ್ ದ ಅಪ್ಡೇಟ್. ಭಯ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಅದು ಏನು ಮಾಡ್ತಾಯಿದೆ ಅಂದರೆ ಇಲಿನ ಹಿಡ್ಕೊಂಬಿಟ್ಟಿದೆ ಹಾವು. ದೇವ್ರೆ, ಅದೇನಾರು ನನಗೆ ಕ್ಲಿಪ್ ಇದ್ದರೆ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ ಹೆಂಗಿದೆ ಅಂತ. ಸೊ ಗೈಸ್, ಇವಾಗ ಎಲ್ಲನೂ ಈಚೆ ಕೊಡ್ತಾ ಇದ್ದಾರೆ ಅವರು ಹುಡ್ಕಕ್ಕೆ ಅವನ. ಸ್ನೇಕ್ ಚಾರ್ಮರ್ ಬಂದಿದ್ದಾರೆ. ಅದು ಕೆಳಗಡೆ ಇರಬೇಕು. ಅದ್ರ ಕೆಳಗಡೆ ಹೋಗಿ ಸೇರ್ಕೊಬಿಟ್ಟೈತಾ ಬಾ. ಜಾರುತ್ತೆ ಅಂತ ಅದೇ ಇಲಿ ಎಲ್ಲೋಯ್ತು? ಇಲಿ ಇಲ್ಲಿ ಬಿಟ್ಬಿಟ್ಟಿರುತ್ತೆ ಹಣ ಡಬ್ಬ ಮತ್ತೆ ಹಾಕೊಂತಾರೆ. ಅಮ್ಮ ಅಮ್ಮ ಸುಮ್ಮನೆ ಇರೋ. ಬಾರಿ ಚುರುಕಾಗದಪ್ಪ ಇದು ಕೆರೆ. ಯಪ್ಪ ಅಲ್ಲಿ ನೋಡ್ ಪಾಪ ಬಾಯಿ ಹೆಂಗ್ ತೆಗೀತು. ಹೊರಗಡೆ ಹೋಗಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಹಾವನ್ನ ಬಂದು ಹಿಡ್ಕೊಂಡು ಹೋದ್ರು. ಬಟ್ ಅದಕ್ಕೆ ಚಾರ್ಜ್ ಮಾಡಿದ್ದು ಅವರು 1500 ಏನೋ ಹೇಳಿದ್ರು, 1200. ನಾವು 1000 ರೂಪೀಸ್ ಕೊಟ್ವಿ. ಸೊ ಯಾ, ದಟ್ ಈಸ್ ದಟ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೋಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್. ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.